ಈಗಾಗಲೇ 2 ಚಂದ್ರಗ್ರಹಣಗಳು ಮುಗಿದಿವೆ. ಈಗ ಇದೇ ಮಹಾಲಯ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣವು ನಡೀತಾ ಇದೆ. ಈ ಗ್ರಹಣವು ಕರ್ನಾಟಕದಲ್ಲಿ ಗೋಚರಿಸುವಂತಹ ಸಮಯ ಎಷ್ಟು, ಈ ಗ್ರಹಣದಿಂದಾಗಿ ಯಾವ ರಾಶಿಗಳಿಗೆ ಯಾವ ಫಲ ದೊರೆಯಲಿದೆ, ಹಾಗೂ ಈ ಪಿತೃಪಕ್ಷದಲ್ಲಿ ನಡೆಯುತ್ತಿರುವಂತಹ ಈ ವರ್ಷದ 2ನೇ ಸೂರ್ಯಗ್ರಹಣ ಪ್ರಭಾವದಿಂದಾಗಿ ಗರ್ಭಿಣಿ ಇರುವ ಮಹಿಳೆಯರು ಅವಶ್ಯಕವಾಗಿ ತೆಗೆದುಕೊಳ್ಳಬೇಕಾಗಿರುವ ಮುನ್ನೆಚ್ಚರಿಕೆ ಕ್ರಮಗಳು ಏನೇನು, ಹಾಗೂ ಇದೇ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ಸೂರ್ಯಗ್ರಹಣವು ನಡೆಯುತ್ತಿದ್ದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹಿಂದೂ ಧರ್ಮಶಾಸ್ತ್ರದಲ್ಲಿ ಸೂರ್ಯಗ್ರಹಣಕ್ಕೆ ತನ್ನದೇ ಆದಂತಹ ವಿಶೇಷ ಸ್ಥಾನವಿದೆ. ರಾಹುವಿನ ಚಲನೆಯಿಂದಾಗಿ ಈ ಬಾರಿ ನಡೆಯುತ್ತಿರುವಂತಹ ಸೂರ್ಯಗ್ರಹಣವು ಭಯಂಕರವಾಗಿರಲಿದ್ದು ಅದರ ಪ್ರಭಾವವು ಹೆಚ್ಚಾಗಿರಲಿದೆ. ಅದಕ್ಕಾಗಿ ನಮ್ಮ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ ಈ ಬಾರಿ 2025ರಲ್ಲಿ ನಡೆಯುತ್ತಿರುವಂತಹ ಕೊನೆಯ ಮತ್ತು ಈ ವರ್ಷದ 2ನೇ ಸೂರ್ಯಗ್ರಹಣವು ಇದೇ ಮಹಾಲಯ ಅಮಾವಾಸ್ಯೆ ಎಂದು ಸಂಭವಿಸ್ತಾ ಇದೆ. ಯಾವ ಸಮಯದಲ್ಲಿ ಸಂಭವಿಸಲಿದೆ, ಇನ್ನು ಇತರೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ನೀವು ಕೂಡ ಗ್ರಹಣಗಳು ಮತ್ತು ದೇವರನ್ನ ನಂಬುವವರಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಸೆಪ್ಟೆಂಬರ್ ತಿಂಗಳಲ್ಲಿ ಚಂದ್ರಗ್ರಹಣ ಮುಗಿದ ಬೆನ್ನಲ್ಲಿಗೆ ಸೂರ್ಯಗ್ರಹಣವು ಬಂದಿದೆ. ಸೆಪ್ಟೆಂಬರ್ 7ರಂದು ಚಂದ್ರಗ್ರಹಣ ನಡೆದಿತ್ತು. ಗ್ರಹಣ ಹಿಡಿದ ಚಂದ್ರನನ್ನ ನೋಡಲು ಸಾಧ್ಯವಾಗಿತ್ತು. ಇದೀಗ ಸೆಪ್ಟೆಂಬರ್ 21ರಂದು ಸೂರ್ಯಗ್ರಹಣ ಸಂಭವಿಸಲಿದೆ. ಪಿತೃಪಕ್ಷದ ಅಮಾವಾಸ್ಯೆ ದಿನವಾದ ಸೆಪ್ಟೆಂಬರ್ 21ರಂದು ಸಂಭವಿಸಲಿರುವಂತಹ ಸೂರ್ಯಗ್ರಹಣವು 2025ರ 2ನೇ ಮತ್ತು ಕೊನೆಯ ಗ್ರಹಣವಾಗಿರಲಿದೆ. ಈ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ 29ರಂದು ನಡೆದಿತ್ತು. ಗ್ರಹಣದ ಸಮಯ ಏನು, ಭಾರತದಲ್ಲಿ ಕಾಣಿಸುತ್ತಾ? ಭೂಮಿ ಮತ್ತು ಸೂರ್ಯನ ನಡುವೆ ಸಮಾನಾಂತರ ರೇಖೆಯಲ್ಲಿ ಚಂದ್ರ ಬಂದಾಗ ಸೂರ್ಯಗ್ರಹಣ ಸಂಭವಿಸಲಿದೆ. ಸೆಪ್ಟೆಂಬರ್ 21ರಂದು ರಾತ್ರಿ 11 ಗಂಟೆಯಿಂದ ಮರುದಿನ ಮುಂಜಾನೆ 3:23ರವರೆಗೆ ಸೂರ್ಯಗ್ರಹಣವಿರಲಿದೆ. ಈ ಸಲ ಆಗ್ತಾ ಇರುವಂತಹ ಭಾಗಶಃ ಅಥವಾ ಖಂಡಗ್ರಾಸ ಸೂರ್ಯಗ್ರಹಣ ಅಂದ್ರೆ ಚಂದ್ರನ ನೆರಳು ಸೂರ್ಯನ ಒಂದು ಭಾಗಕ್ಕೆ ಮಾತ್ರ ಆವರಿಸುತ್ತೆ. ಸೆಪ್ಟೆಂಬರ್ 7ರ ಚಂದ್ರಗ್ರಹಣವು ಭಾರತದಾದ್ಯಂತ ಕಾಣಿಸಿತ್ತು. ಆದರೆ ಸೆಪ್ಟೆಂಬರ್ 21ರ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರವಾಗುವುದಿಲ್ಲ. ಸೆಪ್ಟೆಂಬರ್ 21ರ ಖಂಡಗ್ರಾಸ ಸೂರ್ಯಗ್ರಹಣವು ಅಮೆರಿಕನ್ ಸಮೋವಾ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ, ಕುಕ್ ಐಲ್ಯಾಂಡ್ಸ್, ಪಾಲಿನೇಷಿಯಾ, ಪೆಸಿಫಿಕ್ ದ್ವೀಪಗಳು ಮತ್ತು ಓಷಿಯಾನಿಯಾ ಮತ್ತಿತರ ದೇಶಗಳಲ್ಲಿ ಕಾಣಿಸಿಕೊಳ್ಳಲಿದೆ. ಈ ಸಲ ಸೂರ್ಯಗ್ರಹಣ ಸೂರ್ಯನಿಗೆ ಗ್ರಹಣ ಸಂಭವಿಸುವ ಸಮಯ. ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ ಅಂದ್ರೆ ಭಾರತದಲ್ಲಿ ಸೂರ್ಯ ಅದಾಗಲೇ ಅಸ್ತಂಗನಾಗಿರ್ತಾನೆ. ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ ಅಂದ್ರೆ ಭಾರತದಲ್ಲಿ ಸೂರ್ಯ ಅದಾಗಲೇ ಅಸ್ತಂಗತನಾಗಿರ್ತಾನೆ. ಹೀಗಾಗಿ ಸೂರ್ಯಗ್ರಹಣ ಗೋಚರಿಸೋದಿಲ್ಲ. ಧಾರ್ಮಿಕವಾಗಿ ಮಹತ್ವದ ಗ್ರಹಣಕ್ಕೆ ಧಾರ್ಮಿಕವಾಗಿ ವಿಶೇಷ ಸ್ಥಾನವಿದೆ. ಭಾರತದಲ್ಲಿ ಗ್ರಹಣ ಗೋಚರಿಸಲಿ ಬಿಡ್ಲಿ, ಇಲ್ಲಿ ಅನೇಕರು ಗ್ರಹಣದ ಕಾಲಕ್ಕೆ ವಿಶೇಷ ಸ್ಥಾನವಿದೆ. ಗ್ರಹಣವೆಂದರೆ ದೋಷ ಎಂದು ನಂಬಿಕೆ ಇದೆ. ಗ್ರಹಣವು ವಿವಿಧ ರಾಶಿಗಳ ಮೇಲೆ ಕೆಟ್ಟ ಪ್ರಭಾವವನ್ನು ಬೀರುತ್ತೆ. ಹೀಗಾಗಿ ಗ್ರಹಣದ ಕಾಲದಲ್ಲಿ ಅನೇಕರು ಕಟ್ಟುನಿಟ್ಟಾಗಿ ಕೆಲವು ನಿಯಮಗಳನ್ನು ಪಾಲನೆ ಮಾಡ್ತಾರೆ. ವೈಜ್ಞಾನಿಕ ಮತ್ತು ಧಾರ್ಮಿಕ ಕಾರಣಗಳಿಂದಾಗಿ ಭಾರತದಲ್ಲಿ ಗ್ರಹಣ ತುಂಬಾ ವಿಶೇಷ ಸ್ಥಾನ ಪಡೆದಿದೆ. ಇನ್ನು ರಾಹು ಮತ್ತು ಕೇತುವಿನಿಂದ ಗ್ರಹಣಗಳಿಂದ ಗ್ರಹಣ ಉಂಟಾಗ್ತದೆ. ಸೂರ್ಯಗ್ರಹಣದ ಸಂದರ್ಭದಲ್ಲಿ ಸೂರ್ಯನ ಮೇಲೆ ಕೇತು ಪರಿಣಾಮ ಬೀರುತ್ತೆ. ಇದು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಎಂದು ಹೇಳಲಾಗ್ತಾ ಇದೆ. ವೈಜ್ಞಾನಿಕವಾಗಿ ಹೇಳೋದಾದ್ರೆ ಯಾವುದೇ ಗ್ರಹಣಗಳು ಸಂಭವಿಸಿದಾಗ ಭೂಮಿ ಮೇಲೆ ಪರಿಣಾಮ ಬೀರುತ್ತವೆ, ಸೂಕ್ತ ಜೀವಿಗಳು ಹೆಚ್ಚುತ್ತವೆ. ಸೂರ್ಯನಿಂದ ಹೊರಹೊಮ್ಮುವಂತಹ ನೆರಳಾತೀತ ಕಿರಣಗಳು ಆರೋಗ್ಯದ ಮೇಲೆ ಕೆಟ್ಟ ಪ್ರಭಾವವನ್ನು ಬೀರುತ್ತೆ. ಬೇಯಿಸಿಟ್ಟ ಆಹಾರಗಳಲ್ಲಿ ಗ್ರಹಣದ ವೇಳೆ ಸೂಕ್ಷ್ಮ ಜೀವಿಗಳ ಉತ್ಪತ್ತಿಯಾಗಬಹುದು, ಅವು ವಿಷಕಾರಿಯಾಗಿ ಬದಲಾಗಬಹುದು. ಹಾಗಾಗಿ ಗ್ರಹಣದ ಸಮಯದಲ್ಲಿ ಆಹಾರ ತಿನ್ನಬಾರದು. ಗ್ರಹಣದ ಬಳಿಕ ಸ್ನಾನವನ್ನ ಮಾಡಬೇಕು ಎಂಬ ರೀತಿಯ ನಿಯಮಗಳಿವೆ. ಈ ಸೂರ್ಯಗ್ರಹಣದ ಪ್ರಭಾವ ಭಾರತದಲ್ಲಿ ಇಲ್ಲದೆ ಇದ್ರೂ ಕೂಡ ನಿಮಗೆ ಗ್ರಹಣದಲ್ಲಿ ಅಪಾರ ನಂಬಿಕೆ ಇದ್ರೆ ನೀವು ಅದಕ್ಕೆ ಬದ್ಧವಾದ ನಿಯಮಗಳನ್ನು ಪಾಲಿಸಬಹುದು.